ಪೂಜಾ ಪೋಳ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಅಗಡಿ ಫಾರ್ಮ್ ಹೌಸ್ಗೆ ಬಂದಿದ್ದೀವಿ. ನಾವು ಯಾವ ರೀತಿ ನೋಡಿ ಅಗಡಿ ಫಾರ್ಮ್ ಹೌಸ್ಗೆ ಬಂದು ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ. ಬನ್ನಿ ವೀಕ್ಷಕರೇ, ಇವನು ನಮ್ಮ ತಂಗಿ ಮಗ. ಹಾಯ್ ಪುಟ್ಟ. ಇವಳು ನಮ್ಮ ತಂಗಿ, ಇವಳ ಮಗಳು ನಮ್ಮ ತಾಯಿ. ನೋಡಿ ಕುಣಿತಿದ್ದಾಳೆ. ನೋಡಿ, ಇದೆ ಅಗಡಿ ಫಾರ್ಮ್ ಹೌಸ್. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ನಾವು ಮೇನ್ ರೋಡಿಂದ ಒಳಗಡೆ ಹೋದರೆ ಈ ಥರ ಅಗಡಿ ಫಾರ್ಮ್ ಹೌಸ್ ಕಾಣುತ್ತೆ. ನೋಡಿ ನಮ್ಮ ಮಮ್ಮಿ ಹೇಗೆ ಆಟ ಆಡ್ತಾ ಇದ್ದಾರೆ. ತುಂಬ ಮಜವಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರ್ತಿ ಹೋಗಿ ಬನ್ನಿ ನೀವೆಲ್ಲರೂ ಕೂಡ. ನಾವು ಎಂಜಾಯ್ ಮಾಡೋಕ್ಕಂತಲೇ ಹೋಗಿದ್ದು. ಸೊ ಒಂದಿನ ಹೋಗಿ ಎಂಜಾಯ್ ಮಾಡಿಕೊಂಡು ಬನ್ನಿ. ಪರ್ ಹೆಡ್ ಪರ್ಸನ್ಗೆ 650 ರುಪೀಸ್ ಇತ್ತು ನಾವು ಹೋದಾಗ. ಇವಾಗ ಎಷ್ಟಾಗಿದೋ ಗೊತ್ತಿಲ್ಲ. ನೋಡಿ, ಫಸ್ಟ್ಗೆ ಹೋದ ತಕ್ಷಣ ನಮ್ಗೆ ಈ ಥರದೊಂದು ಬರ್ಫಿ ಟೈಪ್ ಕೊಡ್ತಾರೆ. ಅಲ್ಲೆಲ್ಲ ನೋಡಿ ಈ ಥರ ಬರ್ಫಿ ಕೊಡ್ತಾರೆ. ಫಸ್ಟು ಅದನ್ನು ತಿಂದ್ಬಿಟ್ಟು ನಾವು ಮುಂದೆ ಹೋಗೋಣ, ಓಕೆನಾ. ಕುಂಕುಮ ಹಚ್ತಾರೆ ಈ ಥರ. ಫಸ್ಟ್ಗೆ ನಮಗೆ ಕುಂಕುಮ ಹಚ್ಚಿ ಆರತಿ ಬೆಳಗಿ ವೆಲ್ಕಮ್ ಮಾಡ್ತಾರೆ. ನೋಡಿ ಯಾವ ರೀತಿ ಬೆಳಗ್ತಿದ್ದಾರೆ. ತುಂಬ ಒಂಥರ ಟ್ರೆಡಿಷ್ನಲ್ ಆಗಿರುತ್ತೆ. ಎಲ್ಲರೂ ಎಂಜಾಯ್ ಮಾಡ್ಬೋದು. ಹೇಗೆಲ್ಲ ನಾವು ಎಂಜಾಯ್ ಮಾಡಿದ್ವಿ. ಒಂದಿನ ಹೋಗಿ ಬರೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ನೋಡಿ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಆರತಿ ಮಾಡಿ ಬೆಳಗ್ತಾರೆ, ವೆಲ್ಕಮ್ ಮಾಡ್ತಾರೆ. ಸೊ ನೋಡಿ ಹೇಗಿದೆ, ಮತ್ತು ಸ್ಪೇಷಿಯಸ್ ಆಗಿದೆ. ಎಲ್ಲ ಕಡೆನೂ ನಾವು ವೆಹಿಕಲ್ನ ಪ್ಲೇಸ್ ಮಾಡ್ಬೋದು. ಸೊ ಒಳಗಡೆ ಎಂಟ್ರೆನ್ಸ್ ಕೊಟ್ವಿ. ಬಂದ ತಕ್ಷಣ ನಮ್ಮದೆಲ್ಲ ಫೋಟೋಶೂಟೆಲ್ಲ ಆಯಿತು. ಅಲ್ಲಿ ಒಳಗಡೆ ಬಂದ್ವಿ. ಫ್ರೆಂಡ್ಸ್, ಸಣ್ಣ ಮಕ್ಕಳಿಗೆ ತಗೊಳ್ಳಲ್ಲ. 3 ವರ್ಷದ ಒಳಗಡೆ ಇರೋಂತಹ ಮಕ್ಕಳಿಗೆ ಫೀಸ್ ತಗೊಳ್ಳಲ್ಲ. ಇಲ್ಲಿ ಫಸ್ಟಿಗೆ ಬಂದುಬಿಟ್ಟು ಟಿಕೆಟ್ ಕೌಂಟರ್ಗೆ ಹೋಗಿ ಟಿಕೆಟ್ನ ಬುಕ್ ಮಾಡಬೇಕಾಗತ್ತೆ. ಸೊ ನಾವು ಟಿಕೆಟ್ ಕೌಂಟರ್ಗೆ ಹೋಗಿಬಿಟ್ಟು ಬುಕ್ ಮಾಡಿ ಅಲ್ಲಿಂದ ಒಳಗಡೆ ಹೋಗಬೇಕು. ನಮ್ಮದೇನು ಲಗೇಜ್ ಇರುತ್ತಲ್ಲ, ಆ ಲಗೇಜ್ನ ಅಲ್ಲಿ ಇಟ್ಟು ಮುಂದೆ ಹೋಗಬೇಕು. ಫ್ರೆಂಡ್ಸ್ ನೋಡಿ ಹೇಗೆ ಹೋಗ್ತಾ ಇದ್ದೀವಿ ನಾವು ಮಾತಾಡ್ಕೋತಾ. ನೋಡಿ ಇಲ್ಲಿ ಹಾಯ್ ಮಾಡ್ತಿದ್ದಾರೆ. ಹಾಯ್ ಗಾಯ್ಸ್ ಅಂತ ಹೇಳ್ತಿದ್ದಾರೆ. ನೋಡಿ ಎಲ್ಲರೂ ಹಾಯ್ ಹೇಳ್ತಿದ್ದಾರೆ. ಪ್ಲೀಸ್ ಗಾಯ್ಸ್, ಇದೇ ಥರ ನಮ್ಮ ವಿಡಿಯೋಸ್ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ. ನಿಮಗೆಲ್ಲ ಬಗ್ಗೆ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ನಮ್ಮ ಚಿಂಟು ಹೆಂಗೆ ಮಾಡ್ತಿದ್ದಾನೆ. ತುಂಬ ಖುಷಿ ಅವ್ನಿಗೆ ಈ ಥರ ಹೊರಗಡೆ ಬರೋದು. ತುಂಬ ಎಂಜಾಯ್ ಮಾಡ್ತೀನಿ. ನೋಡಿ ಇಲ್ಲಿ ನನ್ನ ಮಗಳು ಹೇಗಿದ್ದಾಳೆ. ಇವಳು ನಮ್ಮ ಮಾವನ ಮಗಳು. ನೋಡಿ ಇವನು ನನ್ನ ಮಗ ಕುಣಿತಿರ್ತಾನಂಗೆ. ಇವರಲ್ಲಿ ಹೋದ ತಕ್ಷಣ ಹಾಡು ಹೇಳ್ತಿರ್ತಾರೆ ಒಬ್ಬರು ಅಜ್ಜಿ. ತುಂಬ ನೀಟಾಗಿ ಚೆನ್ನಾಗಿ ಹಳೆ ಹಾಡುಗಳನ್ನು ಹೇಳ್ತಿರ್ತಾರೆ. ಸೊ ನಾವು ಒಂದೊಂದೇ ಪ್ಲೇಸ್ನ ವಿಸಿಟ್ ಮಾಡ್ತಾ ಹೋದ್ವಿ. ಫಸ್ಟ್ಗೆ ನಾವು ಅಲ್ಲಿ ಟಿಫನ್ ಮಾಡಿದ್ವಿ. ಟಿಫನ್ನು ದೋಸೆ ಮತ್ತು ಚಟ್ನಿ ಈ ಥರ ಕೊಡ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತಿನ್ಬೋದು. ಗೈಸ್, ಇದು ಶಿಗ್ಗಾವಿ ಹತ್ತಿರ ಇದೆ. ಶಿಗ್ಗಾವಿ ನಿಯರ್ ಬರುತ್ತೆ ಇದು ಅಗಡಿ ಫಾರ್ಮ್ ಹೌಸ್ ಅಂತ. ಎಲ್ಲರೂ ಫ್ಯಾಮ್ಲಿ ಕರ್ಕೊಂಡು ಒಂದು ಸರ್ತಿ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಅಜ್ಜಿ ಹತ್ರ ಹಾಡು ಹೇಳ್ತೀನಿ ಅಂತ ಹೋಗ್ತಿದ್ದಾಳೆ ನನ್ನ ಮಗಳು. ಹುಚ್ಚವಳಿಗೆ ಆ ಥರ ಹಾಡು ಹೇಳಬೇಕು ಅನ್ನೋದು. ಸೊ ಅವ್ರು ಮೈಕ್ ಕೊಟ್ಟರು ಕೈಲಿ. ನೋಡಿ ಹೇಗೆ ಹಾಡು ಹೇಳ್ತಿರ್ತಾರೆ. ಹಲೋ ಹಲೋ ಅಂತಿದ್ದಾಳೆ. ನೋಡಿ ಹೇಗಿದೆ. ತುಂಬ ಒಂಥರ ಹಳ್ಳೀಲಿ ಹೋಗ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಫ್ರೆಂಡ್ಸ್. ಆ ಥರ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಅಷ್ಟು ಮಜ್ವಾಗಿರುತ್ತೆ. ಇಲ್ಲ ನಮಗೆ ಜ್ಯೂಸ್ ಕೊಡ್ತಾರೆ, ಜೀರಾ ಜ್ಯೂಸು, ಇಲ್ಲ ನಮಗೆ ಯಾವ ಟೈಪ್ ಬೇಕೋ ಆ ಥರ ಸೋಡಾ ಈ ಥರ ಎಲ್ಲ ಕೊಡ್ತಾರೆ. ನಾವು ಅದನ್ನು ಕುಡಿಬಿಟ್ಟು ಈ ಥರ ಚಕಡಿ ಬಂಡಿ ಆ ಥರ ಎಲ್ಲ ಕುತ್ಕೊಂಡು ಫೋಟೋಶೂಟ್ ಮಾಡ್ಕೊಳ್ಬೋದು. ಆ್ಯಂಡ್ ಎಲ್ಲಿ ಬೇಕಾದಲ್ಲಿ ತುಂಬ ಫೋಟೋಶೂಟ್ಗೆ ಸ್ಪಾಟ್ ಕೊಟ್ಟಿದ್ದಾರೆ. ನೋಡಿ ನಾವು ಈ ಥರ ಡ್ರೆಸ್ ಹಾಕ್ಕೊಂಡು, ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಈ ಥರ ಎಲ್ಲ ನಾವು ಪೋಸ್ ಕೊಡ್ತಾ ಫೋಟೋಸ್ ಎಲ್ಲ ತಕ್ಕೊಂಡು ಎಲ್ಲನೂ, ಅಂದರೆ ನಮಗೆ ಯಾವ್ಯಾವ ಡ್ರೆಸ್ ಬೇಕೋ ಆ ಡ್ರೆಸ್ಗೆ ನಾವು 50 ಅಥವಾ 100 ರುಪೀಸ್ ಹಿಂಗೆ ಚಾರ್ಜ್ ಇರುತ್ತೆ. ಸೊ ಆ ರೀತಿ ನಾವು ಹಾಕ್ಕೊಂಡು ಫೋಟೋಶೂಟೆಲ್ಲ ಮಾಡಿಕೊಂಡು ಮತ್ತೆ ಆ ಡ್ರೆಸ್ನ ಅಲ್ಲೇ ರಿಮೂವ್ ಮಾಡಿಬಿಟ್ಟು ಬರ್ಬೋದು. ಫ್ರೆಂಡ್ಸ್, ನಾವು ಎಲ್ಲ ಈ ಥರ ಡ್ರೆಸ್ ಹಾಕ್ಕೊಂಡು ಫೋಟೋ ಎಲ್ಲ ತಗೊಂಡು ಮತ್ತೆ ಊಟಕ್ಕೆ ಬಂದ್ವಿ. ಊಟ ಸರ್ದಿ.
ಸೊ ಊಟ ನಮಗೆ ಫಸ್ಟ್ ಅಲ್ಲಿ ಎಲ್ಲ ಏನಿದಿಲ್ಲ ಮಡಿಕೆಯಿಂದನೇ ಮಾಡಿರುವಂತಹ ಪದಾರ್ಥಗಳೇ ಯೂಸ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಎಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಏನು ಊಟ ಇರುತ್ತಲ್ಲ ಅದೇ ಥರನೇ ಸರ್ವ್ ಮಾಡ್ತಾರೆ. ಎಷ್ಟು ಬೇಕಷ್ಟು ನೀಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಫುಡ್ಡು. ನೋಡಿ ಹೇಗೆ ಸರ್ವ್ ಮಾಡ್ತಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಫುಡ್ ಅಂತೂ. ನಮ್ಮ ಉತ್ತರ ಕರ್ನಾಟಕ ಬಂದರೆ ನೀವು ಈ ಥರ ಊಟನ ಸವಿಬೋದು. ಎಲ್ಲ ಥರದ ಚಟ್ನಿ ಆಗಲಿ ಮೊಸರಾಗಲಿ ನೋಡಿ ಇಲ್ಲಿ ಎಷ್ಟು ಗಟ್ಟಿ ಮೊಸರು ಕೊಡ್ತಾರೆ. ಅನ್ಲಿಮಿಟೆಡ್ ಊಟ ಇರುತ್ತೆ ಫ್ರೆಂಡ್ಸ್. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ. ಮೊದಲೇ ಎಲ್ಲ ತಿರುಗಾಡಿದ್ವಲ್ಲ, ಶೂಟೆಲ್ಲ ಮಾಡಿಕೊಂಡು ಸುಸ್ತಾಗಿಬಿಟ್ಟಿತ್ತು ನಮಗೆ. ಅದಕ್ಕೆ ಊಟ ಮಾಡಿಕೊಂಡು ಗಟ್ಟಿಯಾಗೋಣ ಅಂತ ಬಂದ್ವಿ. ರೊಟ್ಟಿ, ಚಪಾತಿ, ಅನ್ನ, ಸಾರು ಮತ್ತು ಶೇಂಗಾ ಹೋಳಿಗೆ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್. ಎಲ್ಲರೂ ತಿನ್ಬೋದು, ಹೊಟ್ಟೆ ತುಂಬ ಊಟ ಮಾಡ್ಬೋದು, ಆ ಥರ ಊಟ ಕೊಡ್ತಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬೋದು. ಎಲ್ಲ ಕಡೆನೂ ಸ್ಪೇಷಿಯಸ್ ಜಾಗ ಇರುತ್ತೆ. ಸೊ ನಮಗೆ ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಂಡು ಊಟ ಆದಮೇಲೆ ನಾವು ಮಜ್ಜಿಗೆ ಕುಡಿಯೋಕ್ಕೆ ಬಂದ್ವಿ. ನೋಡಿ ಇಲ್ಲಿ ಮಜ್ಜಿಗೆ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಸೊ ಮಜ್ಜಿಗೆ ಕುಡಿದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾವು ಮತ್ತೆ ರೈನ್ ಡ್ಯಾನ್ಸ್ ಕಡೆ ಬಂದ್ವಿ. ರೈನ್ ಡ್ಯಾನ್ಸ್ ಎಲ್ಲ ಎಂಜಾಯ್ ಮಾಡಿ ಅಲ್ಲಿ ತುಂಬ ಕನ್ನಡ ಸಾಂಗ್ಸ್ಗಳೆಲ್ಲ ಪ್ಲೇ ಮಾಡ್ತಾಯಿದ್ರು. ಸೊ ಎಲ್ಲರೂ ಡ್ಯಾನ್ಸ್ ಮಾಡಿ ನೋಡಿ ಇಲ್ಲಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ವಿ, ಹೇಗೆ ಕುಣಿತಾ ಇದ್ದೀವಿ ಎಲ್ಲರೂ ಅಂತ. ನನ್ನ ಮಗ ಅಂದರೂ ಅಷ್ಟು ಎಂಜಾಯ್ ಮಾಡ್ತಿದ್ದಾನೆ. ನನ್ನ ಮಗಳು ನೋಡಿ ಅಲ್ಲಿ ಮಳೆ ನೀರು ಅನ್ನಲ್ಲ ಆ ಥರ ಸ್ನಾನ ಮಾಡ್ತಿದ್ದಾಳೆ ಮಳೇಲಿ, ಆ ಥರ ಎಂಜಾಯ್ ಮಾಡ್ತಿದ್ದಾಳೆ. ಸೊ ಒನ್ ಡೇ ಟ್ರಿಪ್ಗಂತೂ ಹೇಳಿ ಮಾಡಿಸ್ತಿರೋಂಥ ಜಾಗ ಫ್ರೆಂಡ್ಸ್. ಎಲ್ಲರೂ ಹೋಗಿ ಬನ್ನಿ. ಸೊ ರೈನ್ ಡ್ಯಾನ್ಸ್ ಆದಮೇಲೆ ಈ ಥರ ನಮಗೆ ಒಂದು ರೌಂಡಲ್ಲಿ ಮಟ್ಕೆ ಹಿಡ್ಕೊಂಡು ಅದು ಆಟ ಆಡಿಸ್ತಾರೆ ಫ್ರೆಂಡ್ಸ್. ಅಂದರೆ ಅಲ್ಲಿ ಸಾಂಗ್ ಹೇಳ್ತಿರ್ತಾರೆ, ಮಧ್ಯೆ ಒಬ್ಬರು ಡ್ಯಾನ್ಸ್ ಮಾಡಿ ಅವ್ರು ನೋಡ್ತಾ ನಾವು ಮಾಡಬೇಕು. ಹಳೇ ಸಾಂಗ್ ಇರುತ್ತಲ್ಲ ಫ್ರೆಂಡ್ಸ್. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಅಂದ್ಕೊಂಡು ನಾವು ಹಾಡು ಹೇಳ್ಕೊಂಡು ಫೋಟೋ ಶೂಟೆಲ್ಲ ಮಾಡಿಕೊಂಡು ನೋಡಿಲಿ ಅದೆಲ್ಲ ತಮ್ಗೆ ಇಟ್ಕೊಂಡು ತುಂಬ ಚೆನ್ನಾಗಿ ಪೋಸ್ ಕೊಡ್ತಾಯಿದ್ವಿ ನಾವು ಮತ್ತು ನಮ್ಮ ಮಮ್ಮಿ ಸೇರಿ. ನೋಡಿ ಹೇಗೆ ಪೋಸ್ ಕೊಡ್ತಾಯಿದ್ದೀವಿ. ನೋಡಿ ಲಾಸ್ಟ್ಗೆ ಬರುವಾಗ ಈ ಥರ ಮಿರ್ಚಿ ಮಂಡಕ್ಕಿ ಟೀ ಕೊಡ್ತಾರೆ. ಟೀ ಕುಡಿದ್ಬಿಟ್ಟು ಮಿರ್ಚಿ ಮಂಡಕ್ಕಿ ತಿಂದ್ಬಿಟ್ಟು ನಾವು ಮತ್ತೆ ನಮ್ಮ ಪಯಣನ ಹಾವೇರಿ ಹತ್ರ ಬೆಳೆಸಿದ್ವಿ. ನಾವಿರೋದು ಹಾವೇರಿಯಲ್ಲಿ ಫ್ರೆಂಡ್ಸ್. ಹಾವೇರಿಯಿಂದ ಶಿಗ್ಗಾಂವ್ಗೆ ಹೋಗ್ಬಿಟ್ಟು ಅಗಡಿ ಫಾರ್ಮ್ ಹೌಸ್ನ ಎಂಜಾಯ್ ಮಾಡಿ ಫ್ಯಾಮ್ಲಿ ಎಲ್ಲ ಬಂದ್ವಿ. ಸೊ ನೀವು ಇದೇ ಥರ ಎಂಜಾಯ್ ಮಾಡಿ, ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೋವಂಥ ವೀಡಿಯೋಸ್ಗೆಲ್ಲದಕ್ಕೂ ಲೈಕ್ಸ್ ಕಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಒಳ್ಳೆ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಡೂ ವಾಚ್ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಪ್ರೀತಿ ವಿಶ್ವಾಸನ ನಂಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.